ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅವ್ರು ಇಡೀವಾಗ ಬೆಳಗಿನ ಜಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡು ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವ್ರನ್ನ ಫಾರೆಸ್ಟ್ ತುಂಬ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಲಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾಯಿದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ಗೆ ನೀವು ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ಆದರೆ ನೀವೇ ನೋಡ್ಕೋಬೇಕು. ಅವ್ರು ಇಡೀವಾಗ ಬೆಳಗಿನ ಜಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡು ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವ್ರನ್ನ ಫಾರೆಸ್ಟ್ ತುಂಬ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಲಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾಯಿದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ಗೆ ನೀವು ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ಆದರೆ ನೀವೇ ನೋಡ್ಕೋಬೇಕು. ಅವ್ರು ಇಡೀವಾಗ ಬೆಳಗಿನ ಜಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡು ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವ್ರನ್ನ ಫಾರೆಸ್ಟ್ ತುಂಬ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಲಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾಯಿದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ಗೆ ನೀವು ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ಆದರೆ ನೀವೇ ನೋಡ್ಕೋಬೇಕು.